ಸಂಜು ಲಮಾಣಿ ಅಂತ. ಯಾವ ಊರು ಸರ್ ಇದು? ಇದು ಹೊಸರಿತ್ತಿ. ಓಕೆ ಹ್ಮ್. ಸರ್, ಈ ಸಂಸ್ಥೆ ಏನಿದೆ ಶ್ರೀ ನೇಚರ್ ಚಾರಿಟಬಲ್ ಟ್ರಸ್ಟ್, ಹ್ಮ್. ಅವ್ರ ಕಡೆಯಿಂದ ನಿಮ್ಗೆ ಏನೆಲ್ಲ ಅನ್ಯಾಯ ಆಗಿದೆ, ಅವರು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ, ಹೇಗ್ ಪರಿಚಯ ಆದ್ರು, ಈಗ ಅವನು ಎಲ್ಲಿದ್ದಾನೆ, ಓಕೆ ನೆಕ್ಸ್ಟ್ ಅವನನ್ನ ಯಾವ ರೀತಿ ನೀವು ಶಿಕ್ಷೆ ಕೊಡಿಸ್ಬೇಕು ಹ್ಮ್. ಅನ್ನೋದು, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಹೇಳಿ ಸರ್. ಏನಲ್ರಿ, ಇಲ್ಲಿ ಒಂದ್ ₹1,20,000 1,20,000 ಕೊಡ್ರಿ, ನಿಮ್ದು 5,80,000 ಮನಿ ಹಾಕಿ ಕೊಡ್ತೀನಿ ಅಂತ ಹೇಳಿ ಮಂದಿಗೆಲ್ಲ ಸುಮಾರು 400 ಮನಿ ಮ್ಯಾಗ ಇದು ಮಾಡಿ ಪ್ರೊಸೆಸಿಂಗ್ ಮಾಡಿ ಹೋಗ್ಬಿಟ್ಟನ್ರಿ. ಈಗೆಲ್ಲದನಂತ ಗೊತ್ತಿಲ್ರಿ. ಈಗಂತೂ ಎಷ್ಟು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿಲ್ರಿ ನಮಗೆ. ಯಾಕಂದ್ರೆ ಇಲ್ಲಿ ಅಂತೂ ಎಲ್ಲ ಟೋಟಲಿ 1 ವರ್ಷದ ಮ್ಯಾಲ ಆತ್ರಿ ಇಲ್ಲಿ ಹೋಗಿ. ಎಲ್ಲೆಲ್ಲಿ ಇದ್ವಲ್ಲ ಅಲ್ಲೇ ನಿಲ್ಲಾಗೈತ್ರಿ ಕೆಲಸ. ಅಂದ್ರೆ ಸರ್ ಇವಾಗ ಆ ವ್ಯಕ್ತಿ ನಿಮ್ಗೆ ಹೆಂಗ್ ಪರಿಚಯ? ಪರಿಚಯ ಹೆಂಗಂದ್ರೆ ಇಲ್ಲೇ ಇಂಜಿನಿಯರ್ ಅಂತ, ಈ ಬಿಲ್ಡಿಂಗ್ ಎಲ್ಲ ಪೂರ್ತಿ ಅವ್ರದಾರಿ ಇಲ್ಲಿ. ಈ Okay. ಲೋಕಲ್ ಇಲ್ಲೇ ಅದನ್ನ ಅಂತ ಹೇಳಿ ಹೊಸರಿತೇವ ಅಂತ ಹೇಳಿ ಎಲ್ಲ ನಂಬಿದ್ರಿ ಇಲ್ಲಿ. ನಂಬಿ ಇಲ್ಲೇ ನಮ್ಮೂರವ ಇಂಜಿನಿಯರ್ ಅಲ್ಲ ಅಂತ ಹೇಳಿ ಎಲ್ಲ ನಂಬಿದ್ರು. ನಂಬಿದಾದ್ಮೇಲೆ ಸುಮಾರು ಒಂದು 8-10 ಮನಿಗೆ ಹಾಕ್ಸಿದ್ಮೇಲೆ ಎಲ್ಲರಿಗೂ ನಂಬಿಕೆ ಬಂತ. ಅದು ನಡು ಎಲ್ಲ ಆ ಕಡೆ ಅಮೌಂಟ್ ತಗೊಂಡು ಓಡೋಗ್ಬಿಟ್ಟಾರ. ಈಗೆಲ್ಲಂತ ಗೊತ್ತಿಲ್ರಿ ಈಗ. ಓಕೆ ಹ್ಮ್. ಅಂದ್ರೆ ಇವಾಗ ನಿಮ್ಗೂ ಅವ್ನಿಗೆ ಏನು ವ್ಯವಹಾರ ಆಗಿರೋದು? ವ್ಯವಹಾರ ನಾವಂತೂ ಅವಂಗ ರೆಡ್ ಬ್ರಿಕ್ಸ್ ಹಾಕೇವ್ರಿ, ಇಟ್ಟಂಗಿ. ಹ್ಮ್. ಇಟ್ಟಂಗಿ ಹಾಕಿದ್ದೇನ ಈ ತರ ಅಮೌಂಟ್ 8 ಲಕ್ಷದ ಮೇಲೆ ಅಮೌಂಟ್ ಕೊಡ್ಬೇಕ್ರಿ ನಮಗವ. ಹ್ಮ್. ಚೆಕ್ ಕೊಟ್ಟು ಎಲ್ಲ ಹಂಗ ಇದ್ ಮಾಡ್ಯಾನ್ರಿ. ಚೆಕ್ ಕೊಟ್ಟಿದ್ದೆಲ್ಲ ಬ್ಯಾಂಕ್ ನ ಹಾಕಿದ್ರೆ ಚೆಕ್ ಎಲ್ಲ ರಿಟರ್ನ್ ಬರಾಕತ್ತಾವ. ಯಾವ್ದೇ ರೀತಿ ಅಮೌಂಟ್ ಇಲ್ಲ, ಏನಿಲ್ಲ. ನಾವು ನೋಡಿದ್ರೆ ಸಾಲಾಗಿಲ್ಲ ಮಾಡಿ ಇಟ್ಟಂಗಿ ಭಟ್ಟಿ ಮಾಡಿರ್ತೀವಿ. ಇವ ನೋಡಿದ್ರೆ ಹಿಂಗ ಹಾಕೊಂಡ್ ಓಡೋಗ್ಬಿಟ್ಟಾನ. ಮತ್ತೆ ಎಲ್ಲಿ ನೋಡಿದ್ರೆ ಯಾವ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಂಗಿಲ್ಲ, ಏನಿಲ್ಲ. ಮತ್ತೊಂದು ಸುಮಾರು 8ರಿಂದ 10 ನಂಬರ್ ಅದಾವ, ಯಾವ ಫೋನು ಕನೆಕ್ಟ್ ಆಗಂಗಿಲ್ಲ. ಮತ್ತೆ ನೋಡಿದ್ರೆ ಅವ್ರ ಮನಿ ಕಡೆ ಹೋದ್ರ ಅವ್ರ ಮನೆಗೆ ಹೆಣ್ಮಕ್ಳು ಯಾರು ಇಲ್ಲ, ಮನೆಯೆಲ್ಲ ಬೀಗ ಹಾಕ್ಯಾರ್ರಿ. ಹಿಂಗಾಗಿತ್ತು ನೋಡ್ರಿ ಪರಿಸ್ಥಿತಿಗೆ. ಈ ರೀತಿಯಾಗಿ ಎಷ್ಟು ವರ್ಷ ಆಗಿದೆ ಸರ್? ಈಗ ಸುಮಾರು 1 ವರ್ಷದ ಮ್ಯಾಲ ಆತ್ ನೋಡ್ರಿ ಈಗ. ಓಕೆ ಹ್ಮ್. ಸೊ ಇವಾಗ ಆ ವ್ಯಕ್ತಿ ಒಬ್ಬನೇ ಇಷ್ಟೆಲ್ಲ ಹಗರಣ ಮಾಡ್ತಾನ, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದಕ್ಕೆ ಕೈ ಜೋಡಿಸಿದಾರ? ಅವ್ರದ್ದು ಒಂದು ಚಾರಿಟಬಲ್ ಟ್ರಸ್ಟ್ ಐತ್ರಿ ಅವ್ರದ. ಅವ್ರ ಮಿಸಸ್ ಕೂಡ ಅನುಶ್ರೀ ವಡವಿ ಅಂತ, ಅವ್ರ ಮಿಸಸ್ ಕೂಡ ಟ್ರಸ್ಟ್ ಅಲ್ಲಿ ಇದಾರೆ. ಮತ್ತ ಅವ್ರ ತಾಯಿಯವರು ಕೂಡ ಒಂದು 3-4 ಟೈಮ್ ನಾವು ಅವ್ರನ್ನ ಹುಡುಕಂದ್ ಅವ್ರ ಮನಿಗ್ ಹೋದಾಗ ಅವ್ರ ತಾಯಿಯವರು ಕೂಡ ಚೆಕ್ ಕೊಟ್ಟಾರ್ರಿ. ಅವ್ರ ಚೆಕ್ ಕೊಟ್ಟವ್ರ ಈಗ ಅವ್ರ ತಾಯಿನೂ ಇಲ್ಲ, ಅವ್ರ ಮಗ ಅಖಿಲ್ ವಡವಿನೂ ಇಲ್ಲ. ಮತ್ತ ಅವ್ರ ಹೆಣ್ಮಕ್ಳು ಅವ್ರ ವೈಫ್ ಅವರು ಕೂಡ ಇಲ್ರಿ ಈಗ. ಈಗ ನೋಡಿದ್ರೆ ಮತ್ತೀಗ ನಮ್ಮಂತರ ಕೊಟ್ರ ಪರಿಸ್ಥಿತಿ ಬಾಳ ಗಂಭೀರ ಆಗೈತ್ರಿ. ಸರ್ ಇವಾಗ ನೀವ್ ಹೇಳಿರೋ ರೀತಿ 1 ವರ್ಷ ಆಗಿದೆ ಈ ರೀತಿ ನಮ್ ಹೌದು. ಕಡೆ ಹಗರಣ ಮಾಡಿದಾರೆ ಅಂತ ಹೇಳಿ. ಓಕೆ, ಅವನು ಅವ್ರ ತಾಯಿ, ಅವ್ರ ಹೆಂಡತಿ ಮತ್ತೆ ಅವನು 3 ಜನ ಸೇರಿ ಮಾಡ್ತಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಹೌದೌದು, ಕರೆಕ್ಟ್. ಓಕೆ, ಮಾಡ್ಬೇಕಾದ್ರೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇದೇ ಹಾವೇರಿನಲ್ಲಿ ಅವರು ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಮಾಡಿದ್ರೆ, ಶ್ರೀ ನೇಚರ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ. ಓಕೆ, ಆ ಟ್ರಸ್ಟ್ ಇನ್ನೂ ಕಂಟಿನ್ಯೂಂಗ್ ಅಲ್ಲಿ ಇದೆಯಾ, ಅಥವಾ ಎಲ್ಲಿದೆ ಅದು ಸ್ಥಳ, ಅಥವಾ ಈ ಬಿಲ್ಡಿಂಗ್ ನೇ ಅವನು ರಿಜಿಸ್ಟರ್ ಮಾಡಿರೋದು ಹೇಗೆ ಅಂತ ಗೊತ್ತಾಗಿಲ್ಲ ಸರ್. ಈಗ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವ್ರದ್ದು ಚಾರಿಟಬಲ್ ಟ್ರಸ್ಟ್ ಶ್ರೀ ನೇಚರ್ ಚಾರಿಟಬಲ್ ಟ್ರಸ್ಟ್ ಏನೈತಲ್ಲ ಅದು ರಿಜಿಸ್ಟರ್ ಆಗೈತ್ರಿ. ನಾವು ಕೂಡ ಅಲ್ಲಿ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಉಪ ನೋಂದಣಾಧಿಕಾರಿಗೆ ಅಲ್ಲಿ ಹೋಗಿ ಕೇಳಿದಾಗ ಅವರು ಕಂಪ್ಲೇಂಟ್ ಮಾಡ್ರಿ, ಏನಾಯ್ತಲ್ಲ ಇದ್ರ ಬಗ್ಗೆ SP ಅವ್ರ ಕಡೆ ಇಲ್ಲ DYSP ಅವ್ರ ಕಡೆ ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ಎಲ್ಲ ಹೇಳಿದಾರ್ರಿ. ಗುತ್ತಲ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಎಲ್ಲ FIR ಕಂಪ್ಲೇಂಟ್ ಆಗಿದೆ ರೀ. ಈಗ ಏನೈತಲ್ಲ ಇದನ್ನ ಸ್ವಲ್ಪ ಆದಷ್ಟು ಜಲ್ದಿನ ಇದು ಟ್ರಸ್ಟ್ ಬಂದ್ ಮಾಡಿಸಿದ್ರೆ ಬಹಳ ಉತ್ತಮ ರೀ. ನಮ್ಮಂಗ 4 ಮಂದಿ ಏನ್ ಮೋಸ ಹೋಗೋರದಾರಲ್ಲ, ಅದು ಮೋಸ ಹೋಗೋರ್ ತಪ್ತೈತೆ ಅಷ್ಟೇ ರೀ. ಹಾ ಸರ್, ಇವಾಗ ನೀವು ಹೇಳಿರೋ ರೀತಿ 1 ವರ್ಷ ಆಗಿದೆ ಸರ್. ಹ್ಮ್. ಓಕೆ, ಇವಾಗ ನನ್ಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇವಾಗ ಬರೀ ಹಾವೇರಿ ಅಲ್ಲದೇನೆ ಕರ್ನಾಟಕ ಮೂಲೆಯಲ್ಲೂ ಕೂಡ 31 ಡಿಸ್ಟಿಕ್ ಅಲ್ಲೂ ಕೂಡ ಅವನಿಗೆ ಮೋಸ ಮಾಡ್ತಾನೆ ಇದ್ದಾನೆ. ಹೌದು. ಓಕೆ, ಸಾಕಷ್ಟು ಜನ ಯುವ ಜನತೆಗಳು ಕೂಡ ಅವ್ರ ಕಡೆಯಿಂದ ಕೆಲಸ ತಗೊಂಡು ಆಯ್ತಾ, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇರೋದು ಮಾಹಿತಿಗಳು ನಮ್ಗೆ ಬರ್ತಾ ಇದೆ ಸರ್. ಓಕೆ, ಈಗ ನೀವು ಇಲ್ಲೆಲ್ಲೂ ಕೂಡ ಅವನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರನೇ ಮಾಡಿಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 6 ತಿಂಗಳ ಹಿಂದೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯಾವುದೇ ಜಾಹೀರಾತುಗಳಲ್ಲಿ ಅವನ ಸಂಸ್ಥೆ ಬಗ್ಗೆ ಯಾವುದೇ ರೀತಿ ನೆಗೆಟಿವ್ ಇಲ್ಲ ಸರ್. ಹಿಂಗಾಗಿ ಅವನು ಮೂಲೆ ಮೇಲೆ ಅಂದ್ರೆ ಬೆಂಗಳೂರಲ್ಲಿ ಇಟ್ಕೊಂಡು ಆಲ್ ಓವರ್ ಕರ್ನಾಟಕದಲ್ಲಿ ಇವಾಗ ಎಲ್ಲಾ ಜನಗೂ ಕೂಡ ಆಯ್ತು, ಒಂದು ಮನೆಗೆ 25,000 ರೂಪಾಯಿ ಅನ್ನೋ ಒಂದೇ ಒಂದು ಉದಾಹರಣೆ ತಗೊಂಡ್ರು ಕೂಡ, ಓಕೆ, ಈ 31 ಡಿಸ್ಟಿಕ್ ಅಲ್ಲಿ ಒಂದೊಂದು ಅಪ್ಲಿಕೇಶನ್ ಬಂದ್ರು ಕೂಡ ದಿನಕ್ಕೆನೆ 25,000 ಇಂಟು 31 ಎಷ್ಟಾಯ್ತು ಸರ್? ಆಯ್ತಾ, ಈ ಬೇಡ ದಿನಕ್ಕೆ ಒಂದಾದ್ರೂ ಕೂಡ ತಿಂಗಳಿಗೆ 7 ಲಕ್ಷದಿಂದ 10,000 ರೂಪಾಯಿ ಆದಾಯ ಮಾಡ್ತಾನೆ ಸರ್ ಈಗ ಅವನು. ಓಕೆ, ಇವಾಗ ಅವನನ್ನ ಕಂಪ್ಲೀಟ್ ಆಗಿ ಅವನ ಸಾಮ್ರಾಜ್ಯ ಅಂತ ಏನಿದೆ ಅದನ್ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ಅವನು, ಅವ್ರ ಹೆಂಡತಿ, ಅವ್ರ ತಾಯಿ ಜೊತೆಗೆ ಏನು ಶ್ರೀ ನೇಚರ್ ಚಾರಿಟಬಲ್ ಟ್ರಸ್ಟ್ ಅಂತ ಏನಿದೆ ಕಂಪ್ಲೀಟ್ ಆಗಿ ಅದು ಕ್ಲೋಸ್ ಆಗ್ಬೇಕು ಸರ್. ಹಂಗಾಗಿ ಇವಾಗ ಎಲ್ಲಾ ಕಡೆನೂ ಕೂಡ ಅವನ ವಿರುದ್ಧವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆದ್ರೆ ಮಾತ್ರ ಓಕೆ ಇದು ದೊಡ್ಡ ಮಟ್ಟದಲ್ಲಿ ಹೋಗಿ, ಯಾಕಂದ್ರೆ ಈ ಹಗರಣ ಬರೀ ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಸರ್. ಇದು ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಎರಡೂ ಹೆಸರಲ್ಲಿ ಅವನು ಹಗರಣ ಮಾಡ್ತಾ ಇರೋದು. ಪ್ಲಸ್ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಅವ್ರ ಗಂಡ ಸತ್ತೋಗಿರ್ತಾರೆ, ಅಥವಾ ತಂದೆ ಸತ್ತೋಗಿರ್ತಾರೆ, ಅಥವಾ ಅವ್ರ ಮನೇಲಿ ಯಾರೋ ಒಬ್ರು ಸತ್ತೋಗಿರ್ತಾರೆ. ಡೆತ್ ಕ್ಲೈಮ್ ಅಂತ ಹೇಳಿ ಸಾಕಷ್ಟು ದುಡ್ಡನ್ನ ತಗೊಂಡು ಚೆಕ್ಕು ಕೂಡ ಕೊಡ್ತಾನೆ, ಅಪ್ರೂವಲ್ ಲೆಟರ್ ಕೊಡ್ತಾನೆ, ಪುರಾವೆ ಕೊಟ್ಟು
ಆಯ್ತಾ ಮೋಸ ಮಾಡ್ತಾರೋ ಏಕೈಕ ವ್ಯಕ್ತಿ ಇವನೇ ಅಂತ ಹೇಳ್ಬೋದು ಸರ್. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಸರ್ ನಾವು ಹೆಂಗ ನಂಬಿದ್ವಿ ಅಂದ್ರೆ ಇವಂಗ ಆನ್ಲೈನ್ ನಲ್ಲಿ ಗೂಗಲ್ ಆಗ್ಲಿ ಮತ್ತು ಯೂಟ್ಯೂಬ್ ಆಗ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಬಿಟ್ಟಿಲ್ಲ ಅಂದ್ರೆ ಇವಂಗ ಇವ್ ಸ್ವಂತ ಊರ್ ಇದ ಅಲ್ರಿ. ಯಾಕಂದ್ರೆ ಇಲ್ಲೇ ಮನಿ ಕಟ್ಸ್ಯಾನ ಮತ್ ಇಲ್ಲೇ ಅವ್ರ ಹೆಣ್ಮಕ್ಳು ಹಾವೇರಿಯಾಗ ಜಾಬ್ ಮಾಡಾಕತ್ತಾರ. ಮತ್ ಅವ್ರ ತಾಯಿ ಇಲ್ಲೇ ಇದ್ರಾಗ PWD ಆಫೀಸ್ನಾಗ ಕೆಲಸ ಮಾಡಿ ರಿಟೈರ್ಡ್ ಆಗ್ಯಾರ ಅಂತ ಹೇಳಿ ನಾವು ತಿಳ್ಕೊಂಡ್ ಇಲ್ಲೇ ಭರೋಸೆ ಮ್ಯಾಗ ಮತ್ ಅವ್ರ ಮಗಳಿಗೆ ಇಲ್ಲೇ ಸ್ಕೂಲಿಗೆ ಸೇರ್ಸಿದ್ರು ಅವ್ರು. ಮತ್ ಇಲ್ಲೇ ರೆಗ್ಯುಲರ್ ಈಗ ಏನ್ ಯಾವಾಗಾರ ಹೇಳಿದ್ರ ನಾ ಬೆಂಗಳೂರಿಗೆ ಹೊಕ್ಕಿನಿ, ಬೆಂಗಳೂರು ಆಫೀಸ್ನಾಗ ಕೆಲಸ ಐತಿ ಮತ್ ತಿರ್ಗಾ ಊರಿಗೆ ಹುಟ್ಟಿದ ಊರಿಗೆ ಬರ್ಲೇಬೇಕಲ್ರಿ. ಅದಕ್ಕೋಸ್ಕರ ನಾವು ನಂಬ್ಕೊಂಡ ಇವತ್ತಿಲ್ಲ ನಾಳೆ ಬಂದ ಬರ್ತಾನ ಅಂತ ಹೇಳಿ ಅವ್ರ ತಾಯಿಯವ್ರು ಈಗ ಸುಮಾರು ಒಂದು 2ರಿಂದ 3 ತಿಂಗಳಾಯ್ತು ಮನಿ ಬೀಗ ಹಾಕೊಂಡು ಹೋಗಿ. ಅವ್ರು ಇಲ್ಲೇ ಇದ್ರು. ಅವ್ರು ಬೆಂಗಳೂರಲ್ಲಿ ಹೋದ್ರು ಕೂಡ ಅವ್ರು ಇಲ್ಲೇ ಇದ್ರಲ್ಲ. ಮತ್ ಸುಮ್ನೆ ಯಾಕಪ್ಪ ಪ್ರಚಾರ ಮಾಡೋದು, ಹೊಳ್ಳಿ ಬರ್ಬೋದು, ಏನೋ ಮಿಸ್ಟೇಕ್ ಆಗಿರ್ಬೋದು, ಪ್ರಾಬ್ಲಮ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈ ರೀತಿ ಬಾಡಿಗೆ ಮನೆ, ಸ್ವಂತ ಮನೆ ಎಲ್ಲಾ ಬಿಟ್ಟು ಹೋಗ್ತಾರ ಮತ್ ಈ ನಮೂನಿ ಜನರಿಗೆಲ್ಲ ಅನ್ಯಾಯ ಮಾಡಿ ಹೋಗ್ತಾರ ಅಂತ ಗೊತ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಹಾಕಿಲ್ರಿ ನಾವು. ಅಂದ್ರೆ ಸರ್ ಇವಾಗ ನಾವು ನಿಂತಿರೋ ಜಾಗ ಹಿಂದೆ ಇರೋ ಬಿಲ್ಡಿಂಗ್ ಅವ್ರದೇ. ಅವ್ರದರಿಪ್ಪ ಇದಕ್ಕೆಲ್ಲ ಇಟ್ಟಿಗೆ ಹಾಕಿವ್ರಿ ನಾವು. ಓಕೆ. ಮತ್ತ ಯಾರ ಹೆಸರಲ್ಲಿ ಇದೆ ಸರ್ ಇದು? ಇದು ಅವ್ರ ಮಿಸಸ್ ಹೆಸರಿಗೆ ಇರ್ಬೋದ್ರಿ. ಮತ್ತ ನಾನ್ ನಂದ ಅಂತ ಹೇಳಿ ಬಿಲ್ಡಿಂಗ್ ಕಟ್ಟಿಸ್ತಿದ್ದವ. ಹಾ. ಅವನೇ ಎದುರುಗಡೆ ನಿಂತು ಎಲ್ಲ ಇದು ಮಾಡಿ ಕಟ್ಟಿಸ್ತಿದ್ದ ಅವನು. ಸರಿ ಸರ್, ಇವಾಗ ಕೊನೆಯದಾಗಿ ಅವರು ಕಂಪ್ಲೀಟ್ ಇವಾಗ ಏನು ಹಗರಣ ಮಾಡ್ತಾರೆ, ಹ್ಮ್. ಕೊನೆಯದಾಗಿ ನೀವು ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಜೊತೆಗೆ ಇದನ್ನ ಯಾವ ರೀತಿ ನಿಮ್ಮ ಯೋಚನೆಯಲ್ಲಿ ಯಾವ ರೀತಿ ಇದನ್ನ ಕ್ಲೋಸ್ ಮಾಡಿಸ್ಬೇಕು, ಕಂಪ್ಲೀಟ್ ಅವನ್ನ ಹಗರಣ ನಿಲ್ಲಿಸ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೋದು? ಏನು ಯೋಜನೆ ಇದೆ ಇನ್ನು ಮುಂದೆ ಇದ್ದು ನೀವು? ಏನಿಲ್ರಿ ಸರ್, ಈಗ ನಮ್ಮಂಗ ಮೋಸ ಹೋಗ್ಯಾರಲ್ರಿ ಜನ. ಈಗ ಸಪೋಸ್ ಇಟಂಗಿ ಹೊಟ್ಟಿಯವರಾಗಿರ್ಬೋದು, ಮತ್ತೆ ಬೇರೆ ಸಿಮೆಂಟ್ ಆಗಿರ್ಬೋದು, ಅವು ಜಲ್ಲಿ ಗಿಲ್ಲಿ ಕೊಡೋರಾಗಿರ್ಬೋದು, ಅವರೆಲ್ಲ ಯಾರು ಕೂಡ ಇವ್ರಂಗ್ ಕೊಡಕ್ ಹೋಗ್ಬೇಡ್ರಿಪ್ಪ ಅಂತ ಹೇಳ್ತೀವಿ. ಮತ್ ಇನ್ನೊಂದ್ ಏನಂದ್ರ ಫಲಾನುಭವಿಗಳು ಯಾರು ಇರ್ತಾರಲ್ಲ, ಅಮೌಂಟ್ ಕೊಟ್ಟ 1 ಲಕ್ಷ ರೂಪಾಯಿ ಕೊಟ್ಟ ಮನಿ ಹಾಕ್ಸೋರ್ ಏನದಾರಲ್ಲ, ಯಾರು ಕೂಡ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮೋಸ ಹೋದವ್ರು ಮತ್ತೆ ಅಮೌಂಟ್ ಹತ್ರ ಹೊಳ್ಳಿ ಬರಂಗಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಸರ್ ಆಲ್ರೆಡಿ ಮತ್ತ್ ಇವಾಗ ಇದನ್ನ ಇದೇ ಆದಷ್ಟು ಊರಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ದುಡ್ಡು ಕೊಟ್ಟಿದ್ದಾರೆ ಸರ್. ಹೌದು. ಆಯ್ತಾ, ಅವ್ರೆಲ್ಲಾರು ಕೂಡ ಇಲ್ಲಿ ಅವ್ರ ಕಡೆ ಕೆಲ್ಸಕ್ಕಂತ ಸೇರ್ಕೊಂಡು ಏನು ರೆಫರೆನ್ಸ್ ಅಂತ ಮಾಡಿರ್ತಾರೆ, ಹ್ಮ್ ಹ್ಮ್ ಅವರಿಗೆ ಇವಾಗ ಸಾಕಷ್ಟು ಹಿಂಸೆ ಕೊಡ್ತಾರೆ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಿಂಸೆ ಕೊಡ್ತಾರೆ ಸರ್. ನಾನು ನಿಮ್ಗೆ ಕೊಟ್ಟಿರೋ ದುಡ್ಡು ನೀವು ನನಗೆ ಕೊಡ್ಬೇಕು, ನೀವ್ ಏನಾದ್ರೂ ಮಾಡ್ಕೊಳ್ಳಿ ಹ್ಮ್. ಅಂತ ಎಲ್ಲ ಹಿಂಸೆ ಕೊಡ್ತಾರೆ. ಈಗ ಆ ವ್ಯಕ್ತಿಗಳು ಬರೀ ನಿಮ್ಮೂರು ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ ಸಾಕಷ್ಟು ಜನ ಈ ರೀತಿ ಅವನ ಕಡೆಯಿಂದ ಅನ್ಯಾಯ ಆಗಿದ್ದಾರೆ ಸರ್. ನಂದು ಒಂದೇ ಒಂದು ಪ್ರಶ್ನೆ, ಓಕೆ, ಇವಾಗ ಅವ್ನು ದುಡ್ಡು ತಗೊಂಡು ಎಲ್ಲೋ ಆರಾಮಾಗಿದ್ದಾನ ಸರ್ ಅವನು. ಆಯ್ತು, ಜೊತೆಗೆ ಅದೇ ವ್ಯಕ್ತಿನೇ ಫೋನ್ ಮಾಡ್ತಾನೆ ಫಲಾನುಭವಿಗಳಿಗೆ, ನಿಮ್ಮ ಹತ್ರ ಏನು ನಮ್ಮ ಸಂಸ್ಥೆಯಿಂದ ಕೆಲಸ ಮಾಡ್ತಿರೋ ಆ ಸಂಸ್ಥೆಯಿಂದ ಕೆಲಸ ಮಾಡ್ತಿರೋ ವ್ಯಕ್ತಿಗಳೇ ನಮಗೆ ದುಡ್ಡು ಕೊಟ್ಟಿಲ್ಲ, ನಮ್ಮ ಸಂಸ್ಥೆಗೆ ನಿಮ್ ದುಡ್ಡು ನಮ್ಗೆ ತಲುಪೇ ಇಲ್ಲ, ಎಲ್ಲ ದುಡ್ಡು ಅವನೇ ಹೊಡ್ಕೊಂಡಿದ್ದಾನೆ, ಏನೇ ಇದ್ರು ಕೂಡ ಅವ್ರನ್ನೇ ಕೇಳ್ಕೊಳ್ಳಿ ಅಂತೇಳಿ ಈ ರೀತಿ ಮಾತಾಡಿ ಜನಗಳ್ನು ಕೂಡ ಅವ್ರ ವಿರುದ್ಧವಾಗೇನೆ ತಂದಾಕ್ತಾನೆ. ಓಕೆ, ಈ ಮನಸ್ಸಿಗೆ ನೋವಾಗಿ ಅವ್ರು ಏನಾದ್ರು ಒಬ್ರು ಯಾರಾದ್ರು ಆಲ್ ಓವರ್ ಕರ್ನಾಟಕದ ಯಾರಾದ್ರೂ ಒಬ್ರು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಹೊಣೆ ಯಾರು ಸರ್? ಹೊಣೆ ಚಾರಿಟೇಬಲ್ ಟ್ರಸ್ಟ್ ಹೊಣೆ ಆಕೈತ್ರಿ. ಹಂಗಾಗಿ ಇವಾಗ ನನ್ನ ಕಡೆಯಿಂದ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಆದಷ್ಟು ಬೇಗ ಎಲ್ಲೆಲ್ಲಿ ಯಾವ್ಯಾವ ಡಿಸ್ಟಿಕ್ ಅಥವಾ ಯಾವ ತಾಲೂಕುಗಳಲ್ಲಿ ಇವನ್ ಕಡೆಯಿಂದ ಸಮಸ್ಯೆ ಆಗಿರ್ತಾರೆ ಅವರು FIR ಹಾಕ್ಸಿ, ಓಕೆ, ಇದು ದೊಡ್ಡ ಮಟ್ಟದಲ್ಲಿ ತಂದು ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಹಗರಣನ ನಿಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಇದಕ್ಕೆ ಏನಂತೀರಾ ಸರ್? ಇದು ಆದಷ್ಟು ಜಲ್ದಿನ ಇದು ಟ್ರಸ್ಟ್ ಬ್ಯಾನ್ ಮಾಡ್ಬೇಕ್ರಿ. ಮತ್ ಇನ್ನೊಂದ್ ಏನೈತಲ್ಲ, ಈಗ ಪರಿಸ್ಥಿತಿ ಅಂದ್ರೂ ಬಾಳ ಗಂಭೀರ ಐತ್ರಿ. ಯಾಕಂದ್ರೆ ಸಾಲಾಗಿಲ್ಲ ಮಾಡಿ ತಂದ್ ಕೊಟ್ಟಿರ್ತಾರ ಆ ಸಾಲಗಾರರಾಗ್ಲಿ. ಮತ್ತ ನಡು ಇದ್ದ ಈಗ ವರ್ಕರ್ಸಿಗೆ ಏನ್ ತಗೊಂತಾರಲ್ಲ ಕೆಲ್ಸಕ್ಕ, ಅಂತವ್ರಿಗಂತೂ ಬಾಳ ಅಂದ್ರೆ ಬಾಳ ಪೇಚಾಟ ಐತಿ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ಬಂದ್ ಮಾಡ್ಬೇಕು. ಮತ್ತ ಫಲಾನುಭವಿಗಳು ಏನದಾರಲ್ಲ, ಇದನ್ನ ಯಾರು ಕೂಡ ಅವ್ನ ನಂಬಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಅಲ್ಲಿ ಹಾವೇರಿ ತಾಲೂಕದಾಗ ಬಾಳ ಅಂದ್ರೆ ಬಾಳ ಜನ ಮೋಸ ಹೋಗ್ಯಾರ. ಇಷ್ಟು ಮಾತ್ರ ಹೇಳ್ತೀವಿ. ಧನ್ಯವಾದಗಳು. ಧನ್ಯವಾದ.